ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಉಳಿದಿದ್ದು 2 ವರ್ಷ. ಹಾಗೆ ನೋಡೋಕ್ ಹೋದ್ರೆ 1 ವರ್ಷ ಅನ್ಕೊಳ್ಳಿ. ಆ ನಂತರ ಎಲ್ಲ ಪ್ರಚಾರ, ಲೆಕ್ಕಾಚಾರ, ಓಟು, ತಂತ್ರ, ಮಂತ್ರ. ಈ ಮಧ್ಯೆ ಬಂದಿದ್ದು ಪರಿಷತ್ ಎಲೆಕ್ಷನ್ ಅನ್ನುವಂಥ ಜೇನುಗೂಡು. ಬಾಚಿದಷ್ಟು ಸಿಹಿಯೋ ಸಿಹಿ. ಒಂದಿದ್ ಬಾರಿಸೋಣ ಅಂತ ಲಕ್ಷ್ಮಣ ರೇಖೆ ದಾಟಿದ್ರು. ಅದರ ಭಾಗವೇ ಅಡ್ಡ ಕಸಬು. ಈ ಕಸಬು ಬಿಜೆಪಿಗೆ ಕಸಬೆಸೆತಂತು. ರಾಷ್ಟ್ರ ಮಟ್ಟದಲ್ಲಿ ತಲೆ ತಗ್ಗಿಸೋ ಹಾಗಾಯ್ತು. ಮಂಜುನಾಥನೇ ದಿಕ್ಕು ಅಂತ ಹೊರಟಂಥ ಬಿಜೆಪಿ ಸ್ವಲ್ಪ ಪ್ಲಾನ್ ಚೇಂಜ್ ಮಾಡಿಕೊಂಡಿದೆ. ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣ ಬೇಡ ಅಂತ ಕೈಬಿಟ್ಟಿದೆ. ಬಿಜೆಪಿ ಆಡ್ತಾ ಇರೋ ನಾಟಕ ರಂಗ ಕಂಡ್ರೆ ತ್ರಿಲೋಕ ಸಂಚಾರಿ ದೇವರ್ಷಿ ನಾರದರಿಗೂ ಭಯ. ಪುರಾಣಗಳಲ್ಲಿ ಆಣೆ ಪ್ರಮಾಣಗಳಿಗೆ ಸಾಕ್ಷಿಯಾದ ಟೈಮ್ ಟ್ರಾವೆಲರ್ ನಾರದರು ಭೂಲೋಕದಲ್ಲಿ ಸತ್ಯ ನಿಷ್ಠೆ ಉಳಿಸೋಕೆ, ಆಣೆ ಪ್ರಮಾಣಗಳಿಂದ ಬಚಾವಾಗೋಕೆ ಶಿವ ಪರಮಾತ್ಮರ ಮೊರೆ ಹೋದ್ರೂ ಅಚ್ಚರಿಯಿಲ್ಲ ಬಿಡಿ. ಕಳೆದ ವಾರ ವಿಶ್ವಾಸಘಾತ ಮಾಡಿದಂಥ ಶಾಸಕರು ಯಾರು ಅಂತ ಪತ್ತೆ ಹಚ್ಚೋಕೆ, ಧರ್ಮಸ್ಥಳದ ಮಂಜುನಾಥನ ಸಾಕ್ಷೀಕರಿಸೋಕೆ ಮುಂದಾಗಿದ್ದ ಬಿಜೆಪಿಗರಿಗೆ ಜ್ಞಾನೋದಯವಾಗಿದೆ. ರಾಜ್ಯ ಬಿಜೆಪಿಯ ಧರ್ಮಸೆರೆಯಿಂದ ಮುಕ್ತನಾದ ಮಂಜುನಾಥ ನಾಳೆ ಧರ್ಮಸ್ಥಳಕ್ಕೆ ಭೇಟಿ ನೀಡಿ ವಿಜಯೇಂದ್ರ ವಿಶೇಷ ಪೂಜೆ. ಶತಶತಮಾನಗಳಿಂದ ಧರ್ಮಸ್ಥಳದಲ್ಲಿ ನಿಂತು ಸತ್ಯ ಧರ್ಮ ಕಾಯ್ತಾ ಇರೋ ಮಂಜುನಾಥನಿಗೆ ಧರ್ಮ ಸಂಕಟದಲ್ಲಿ ಬಂಧಿಸಿದ್ದ ರಾಜಕಾರಣದಿಂದ ವಿಮುಕ್ತಿ ಸಿಕ್ಕಿದೆ. ಹಿರಿಕಿರಿಯರೆಲ್ಲರೂ ಹೇಳಿದ ಬುದ್ಧಿ ಮಾತು ರಾಜ್ಯ ಬಿಜೆಪಿ ವರಿಷ್ಠರಿಗೆ ನಾಟಿದೆ. ಆಡಿದ ಮಾತಿನಿಂದ ಧರ್ಮ ಸೆರೆಯಿಂದ ಪಾರಾಗೋಕೆ ಪರ್ಯಾಯ ಮಾರ್ಗವನ್ನ ಆರಿಸಿದ್ದಾರೆ. ಅಂದ್ಹಾಗೆ ಅಡ್ಡ ಮತದಾನಕ್ಕೆ ಸಂಬಂಧಿಸಿ ಧರ್ಮಸ್ಥಳದಲ್ಲಿ ಶಾಸಕಾಂಗ ಪಕ್ಷದ ಸಭೆ ನಡೆಸುವ ನಿರ್ಧಾರದಿಂದ ಬಿಜೆಪಿ ನಾಯಕರು ಹಿಂದೆ ಸರಿದಿದ್ದಾರೆ. ಧರ್ಮಸ್ಥಳದಲ್ಲಿ ಶಾಸಕಾಂಗ ಸಭೆ ಸೇರಿ ಮಂಜುನಾಥನ ಸನ್ನಿಧಿಯಲ್ಲಿ ಪ್ರಮಾಣ ಮಾಡಿಸುವ ಪ್ಲಾನ್ನಲ್ಲಿದ್ದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ತಮ್ಮ ನಿರ್ಧಾರ ವಾಪಸ್ ಪಡೆದಿದ್ದಾರೆ. ಆದರೆ ನಾಳೆ ಧರ್ಮಸ್ಥಳಕ್ಕೆ ಭೇಟಿ ನೀಡಲಿರುವ ವಿಜಯೇಂದ್ರ ವಿಶೇಷ ಪೂಜೆಯನ್ನ ಸಲ್ಲಿಸಲಿದ್ದಾರೆ. ಇತ್ತ ವಿಜಯೇಂದ್ರ ಧರ್ಮಸ್ಥಳಕ್ಕೆ ಹೋಗ್ತಾ ಇರೋದು ವೈಯಕ್ತಿಕ ಅಂತ ವಿಪಕ್ಷ ನಾಯಕ ಅಶೋಕ್ ಕ್ಲಾರಿಟಿ ಕೊಟ್ರು. ಈಗ ಧರ್ಮಸ್ಥಳ ಹೋಗೋದು ಇಲ್ಲ ಕ್ಯಾನ್ಸಲ್. ಮೊನ್ನೆನೆ ಡೆಲ್ಲಿಯಲ್ಲಿ 3 ಪ್ರೆಸ್ ಮೀಟ್ ಮಾಡಿದ್ದೀನಿ ನಾನು. ಗೊತ್ತಿಲ್ಲ ನಾನು. ಅವರು ಹೇಳಿದ ಡೇಟ್ಗೆ ಹೋಗ್ತಾ ಇದ್ದಾರೆ. ಶಾಸಕಾಂಗ ಸಭೆ ನಾಳೆನೇ ಆಗಬೇಕಾಗಿತ್ತು, ಕ್ಯಾನ್ಸಲ್ ಆಯಿತು. ಬಟ್ ಅವ್ರು ನಾಳೆ ಹೋಗ್ತಾ ಇದ್ದಾರೆ. ಇಲ್ಲ, ಅದೇ ಆ ಥರದ್ದು ಯಾವುದಿಲ್ಲ. ವೈಯಕ್ತಿಕ ಅದು. ಬಿಜೆಪಿಯಲ್ಲಿ ಮುಗ್ಧ ಶಾಸಕರನ್ನ ಡಿಸ್ಟರ್ಬ್ ಮಾಡುವ ಕೆಲಸ. ದೋಸೆ ತಿರುವಿ ಹಾಕಿದ ಶಾಸಕ ಎಸ್ಟಿ ಸೋಮಶೇಖರ್. ಕೈ ಕಮಲ ಎಂಬ ಅಡ್ಡಗೋಡೆಯ ಮೇಲೆ ಕೂತಿರುವ ಹಕ್ಕಿ ಅಂತ ಬಿಜೆಪಿ ಪರಿಗಣಿಸಿರೋ ಶಾಸಕ ಎಸ್ಟಿ ಸೋಮಶೇಖರ್ ಇವತ್ತು ಅಡ್ಡಗೆರೆ ಎಳೆದಿದ್ದಾರೆ. ಪರಿಷತ್ ಎಲೆಕ್ಷನ್ ಗುಪ್ತ ಮತದಾನ, ಆದ್ರೆ ಕೆಲ ಮುಗ್ಧ ಶಾಸಕರನ್ನೇ ಡಿಸ್ಟರ್ಬ್ ಮಾಡುವ ಕೆಲಸ ಆಗ್ತಾ ಇದೆ. ಸಿಎಂ ಭೇಟಿಯಾದ ತಕ್ಷಣ ಆ ರೀತಿ ಭಾವಿಸೋದು ತಪ್ಪು ಅಂತ ಅದ್ಭುತ ಸ್ಕ್ರಿಪ್ಟ್ ಹೆಣೆದ್ರು. ಗುಪ್ತ ಮತದಾನ ಗೊತ್ತಾಗೋದಿಲ್ಲ, ರಾಜ್ಯಸಭಾದು ಮಾತ್ರ ಏಜೆಂಟ್ಗೆ ತೋರಿಸ್ಬೇಕು ಅಂತಕ್ಕಂಥದ್ದು ಇದೆ. ಈಗೇನಾಗ್ತದೆ, ಕೆಲವು ಇನ್ನೋಸೆಂಟ್ರನ್ನ ಡಿಸ್ಟರ್ಬ್ ಮಾಡ್ತಕ್ಕಂಥದ್ದು ಕೆಲಸ ಮಾಡ್ತಿದ್ದಾಳೆ. ಮುಖ್ಯಮಂತ್ರಿಗಳಿಗೆ ಎಷ್ಟೋ ಸರಿ ಭೇಟಿ ಮಾಡ್ತಕ್ಕಂಥದ್ದು ಶಾಸಕರಿದ್ದಾರೆ. ಮುಖ್ಯಮಂತ್ರಿಗಳು ಭೇಟಿ ಮಾಡಿದ ಕ್ಷಣಕ್ಕೆ ಓಟನ್ನು ಅವ್ರು ಹಾಕ್ತಾರೆ ಅಂತಕ್ಕಂಥದ್ದು ಏನಿಲ್ಲ. ಸೋಮಶೇಖರ್ ಆಡಿದಂಥ ಈ ಮಾತಿಗೆ ತಿರುಗೇಟು ಕೊಟ್ಟ ವಿಪಕ್ಷ ನಾಯಕ ಅಶೋಕ್, ನಮ್ಮ ಪಕ್ಷದವರಲ್ಲದವರ ವಿಚಾರಕ್ಕೆ ನಾನು ಯಾವುದೇ ಪ್ರತಿಕ್ರಿಯೆ ನೀಡಲ್ಲ ಅಂತ ಟಾಂಗ್ ಕೊಟ್ರು. ಜೊತೆಗೆ ಸೋಮಶೇಖರ್ ಹೆಬ್ಬಾರ್ ಮೇಲೆ ಕ್ರಮ ಆದಂತೆ ಅಡ್ಡ ಹೋದವರ ಮೇಲೂ ಕ್ರಮ ಆಗಲಿದೆ ಅಂತ ಎಚ್ಚರಿಕೆಯನ್ನ ನೀಡಿದ್ರು. ವಿಪಕ್ಷ ಸ್ಥಾನಮಾನ ಹೋಗ್ಲಿದೆ ಅನ್ನುವಂಥ ಮಾತಿಗೂ ಆನ್ಸರ್ ಕೊಟ್ರು. ನಮ್ಮ ಪಾರ್ಟಿ ಅಲ್ಲದೆ ಇರೋರ ಬಗ್ಗೆ ನಾನು ರಿಯಾಕ್ಟ್ ಮಾಡಲ್ಲ. ನಮ್ಮ ಪಾರ್ಟಿಯಲ್ಲಿ ಇದ್ದರೆ ನಾವು ರಿಯಾಕ್ಟ್ ಮಾಡ್ಬೋದು. ನಮ್ಮ ಪಾರ್ಟಿ ಅಲ್ದವ್ರಿಗೆ ನಾನೇ ಎಸ್ ಟಿ ಸೋಮಶೇಖರ್ ಅವ್ರ ಬಗ್ಗೆ ಏನು ಕ್ರಮ, ಅವರು ಪಾರ್ಟಿ ವಿರುದ್ಧ ಚಟುವಟಿಕೆ ಮಾಡಿದಾಗ ಏನು ಕ್ರಮ ಹಂಗೆ ಆಯಿತು, ಅದೇ ಥರ ಇದನ್ನು ಕ್ರಮ ಹಾಗೆ ಆಗುತ್ತೆ. ಅದಕ್ಕೇನು ಹೊಸ ಆಯಾಮ ಏನಿಲ್ಲ. ರಾಜ್ಯಾಧ್ಯಕ್ಷರು ಬದಲಾಗ್ಬೋದು, ವಿಪಕ್ಷ ನಾಯಕರು ಬದಲಾಗ್ಬೋದು ಅನ್ನೋ ನೇರವಾಗಿ ಒಂದಷ್ಟು ಚರ್ಚೆಗಳಾಗ್ತದೆ. ಸತ್ಯನ ಅದು ನಿಮ್ಮ ಭ್ರಮೆ ಅಷ್ಟೇ. ಭ್ರಮೆಗೆಲ್ಲ ನಾನು ಉತ್ತರ ಕೊಡಲ್ಲ.
ಒಟ್ಟಾರೆ ಶಿಸ್ತಿನ ಪಕ್ಷದಲ್ಲಿ ಅಶಿಸ್ತೇ ಮಿತಿಮೀರಿದೆ. ಸಿದ್ಧಾಂತವೇ ಇಲ್ಲದ, ಅಧಿಕಾರದ ಲಾಲಸೆ ಮೆತ್ತಿದ, ಅನ್ಯ ಪಕ್ಷಗಳಿಂದ ಗುಳೆ ಬರುವ ನಾಯಕರನ್ನ ಬರಮಾಡಿಕೊಂಡು ಅಪಮಾನಕ್ಕೀಡಾಗ್ತಾ ಇದೆ. ಪಕ್ಷದಲ್ಲಿ ಬೇಕಾಬಿಟ್ಟಿ ಬ್ಯಾಕ್ಲಾಗ್ ಹುದ್ದೆಗಳನ್ನ ತುಂಬಿಕೊಂಡ ಬಿಜೆಪಿ ಈಗ ಅದರ ಪರಿಣಾಮ ಎದುರಿಸ್ತಾ ಇದೆ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.